ಪ್ರೇರೇಪಣೆ ಕೊಟ್ಟಿರ್ಬೋದು ಆ ವ್ಯಕ್ತಿಗೆ, ಬಿದ್ದೋಗು ಪರವಾಗಿಲ್ಲ, ನಿನ್ನ ಕಷ್ಟ ತೀರದೇ ಇರುವಂತಹದ್ದು, ಬಿದ್ದೋಗು, ನಿನ್ನ ಜೀವನದಲ್ಲಿ ಇನ್ನೇನು ಮಾಡಲಿಕ್ಕಾಗೋದಿಲ್ಲ, ಬಿದ್ದೋಗು, ಈಗ ಬಿದ್ದೋಗದೇ ಇದ್ದರೆ ನಿನಗೆ ಬೇರೆ ದಾರಿನೇ ಇಲ್ಲ, ಬಿದ್ದೋಗು. ಇನ್ನು ಎಷ್ಟು ಪ್ರೇರೇಪಣೆ ಕೊಟ್ಟಿರ್ಬೋದು ಆ ವ್ಯಕ್ತಿಗೆ ಅಪವಾದಿ ಬ್ಯಾಕ್ಗ್ರೌಂಡಲ್ಲಿ, ನಿಜನಾ? ಎಷ್ಟಕ್ಕೂ ಅಪವಾದಿಗೆ ಬರುವಂಥ ಲಾಭ ಏನು? ಒಬ್ಬ ವ್ಯಕ್ತಿಯನ್ನು ಬೇಗ ಸಾಯಿಸಿದ್ರೆ, ಒಬ್ಬ ವ್ಯಕ್ತಿಯನ್ನು ದೇವ್ರು ಇಷ್ಟ ಆಯುಷ್ಕಾಲ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಅರ್ಧಕ್ಕೆ ಸಾಯಿಸಿದ್ರೆ ಅಪವಾದಿಗೆ ಬರುವಂಥ ಲಾಭ ಏನು? ಶಿಲ್ಬೆಯಲ್ಲಿ ಯೇಸುಕ್ರಿಸ್ತರ ಪಕ್ಕ ಒಬ್ಬ ವ್ಯಕ್ತಿ ಇರ್ತಾನೆ. ಈಗ ಈ ವ್ಯಕ್ತಿ ಯೇಸುಕ್ರಿಸ್ತರ ಪಕ್ಕ ಶಿಲ್ಬೆಯಲ್ಲಿ ಇರ್ತಾನಲ್ವ, ಇನ್ನೇನು ಕೊನೆಯ ಸಮಯದಲ್ಲಿ. ಈಗ ಈ ವ್ಯಕ್ತಿ 1 ವಾರದ ಹಿಂದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಂತ ಅಂದ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದ? ಈಗ ಯೇಸುಕ್ರಿಸ್ತರ ಪಕ್ಕದಲ್ಲಿ ಆ ಕೊನೆಯ ಕ್ಷಣದವರೆಗೂ ಬದುಕಿದ್ದಕ್ಕೆ ಎಲ್ಲಿಗೆ ಹೋದ? ಅಂದರೆ ಎಷ್ಟು ಹೆಚ್ಚು ಬದುಕ್ತೀವೋ ಅಷ್ಟು ಚಾನ್ಸ್ ಏನಾಗುತ್ತೆ, ದೇವರನ್ನು ತಿಳ್ಕೊಳ್ಳುವಂತಹ ಚಾನ್ಸ್ ಒಬ್ಬ ಮನುಷ್ಯನಿಗೆ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಒಬ್ಬ ಮನುಷ್ಯ 25 ವರ್ಷ ಈ ವ್ಯಕ್ತಿಗೆ ಅಂತ ಹೇಳಿದ್ರೆ ದೇವರೊಂದು 40 ವರ್ಷ ಆಯುಷ್ಕಾಲ ಕೊಟ್ಟಿರ್ತಾರೆ. ಈಗ 40 ವಯಸ್ಸಿನಲ್ಲಿ ವರ್ಷಕ್ಕೊಂದು 2-3 ಸರಿ ದೇವರು ಅವಕಾಶ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿಗೆ ದೇವರ ಸುವಾರ್ತೆಯನ್ನು ಕಿವಿಗೆ ಬೀಳಿಸ್ತಿದ್ದಾರೆ. ವರ್ಷಕ್ಕೆ 2-3 ಸರಿ ದೇವರು ಇದನ್ನು ಪ್ರಯೋಗ ಮಾಡ್ತಿದ್ದಾರೆ ಈ ವ್ಯಕ್ತಿಯ ಮೇಲೆ, ಯಾವತ್ತಾದರೂ ತಿಳ್ಕೊಳ್ತಾನೆ ಅಂತ ಹೇಳಿ. ಅಂದರೆ 15 ವರ್ಷ ಉಳಿದಿದೆ ಅಲ್ವಾ, 25 ಇಯರ್ಸ್ ಅಂದರೆ ಈ ವ್ಯಕ್ತಿಗೆ ದೇವರು 40 ವರ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ನು 15 ವರ್ಷದಲ್ಲಿ ದೇವರು ಏನು ಮಾಡಿರ್ತಾರೆ, ವರ್ಷನೂ ಒಂದು ಮೀಟಿಂಗ್ ಕರ್ಕೊಂಡು ಹೋಗುವಂತಹದ್ದು, ಒಂದು ಪ್ರೇಯರ್ ಕರ್ಕೊಂಡು ಹೋಗುವಂತಹದ್ದು, ಒಂದು ಪಾಂಪ್ಲೆಟ್ ಕೊಡುವಂತಹದ್ದು ಕೈಗೆ, ಯಾವಾಗಲಾದರೂ ಹೆಂಗಾದರೂ ಮಾಡಿ ಒಂದಲ್ಲ ಒಂದು ಸರಿ ನನ್ನ ಮಗ ನನ್ನನ್ನು ತಿಳ್ಕೊಳ್ತಾನೆ ಅಂತ ಹೇಳಿ ದೇವರು ಟ್ರೈ ಮಾಡ್ತಾನೇ ಇರ್ತಾರೆ. ಈಗ ಅಪವಾದಿ ಏನು ಮಾಡ್ತಿರ್ತಾನೆ, ಈ ಕಡೆಯಿಂದ 40 ವರ್ಷ ಫುಲ್ಲು ಬದುಕ್ಬಿಟ್ರೆ ಈ ವ್ಯಕ್ತಿ ಎಲ್ಲಾದರೂ ಮಧ್ಯದಲ್ಲಿ ದೇವರನ್ನು ತಿಳ್ಕೊಳ್ಳುವಂತಹ ಚಾನ್ಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಆದಷ್ಟು ಬೇಗನೆ ಈ ವ್ಯಕ್ತಿಯನ್ನು ತನ್ನ ಪ್ರಾಣವನ್ನು ತಗೊಳ್ಳೋ ಹಾಗೆ ಮಾಡಿಬಿಡಬೇಕು. ಇದೇನಾ ಅಪವಾದಿಯ ಮೆಂಟಾಲಿಟಿ? ಇದೇನಾ? ಸತ್ಯವೇದದಲ್ಲಿ ಆತ್ಮಹತ್ಯೆ ಅಂದ ತಕ್ಷಣ ಯಾರ್ಯಾರು ನೆನಪು ಬರ್ತಾರೆ ನಮಗೆ? ಓಕೆ, ಈಗ ಯೂದನ್ನು ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು ಹೇಳಿ? ಬೇಗ ಸಮಯ ಆಗೋಗ್ತಿದೆ. ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು? ಹೌದಾ, ಯೇಸುಕ್ರಿಸ್ತರನ್ನು ಹಿಡ್ಕೊಟ್ಟಿರುವಂತಹ ಆ ನೋವಿಗೋಸ್ಕರನ? ಓಕೆ, ಯೇಸುಕ್ರಿಸ್ತರನ್ನು ಹಿಡ್ಕೊಡು ಅಂತ ಹೇಳಿದ್ಯಾರು? ಸತ್ಯವೇದದಲ್ಲೇ ಬರ್ಸಿದ್ದಾರೆ, ಯಾರು ಹೇಳಿದ್ರು ಅಂತ ಹೇಳಿ. ಅದನ್ನು ಒಂದ್ಸರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ. ಬೇಗ, ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ, 13:2. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಏನು ಆಲೋಚನೆ ಹುಟ್ಟಿಸ್ತಿದೆ ಸೈತಾನನು? ಸ್ಪಷ್ಟವಾಗಿ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಯಾರಂತೆ ಆಲೋಚನೆ ಹುಟ್ಟಿಸಿದ್ದು? ಯೇಸುಕ್ರಿಸ್ತರನ್ನು ಹಿಡ್ಕೊಡು ಅಂತ ಯಾರು ಆಲೋಚನೆ ಹುಟ್ಟಿಸಿತ್ತು? ಸೈತಾನನು. ಏನಂತ ಆಲೋಚನೆ ಹುಟ್ಟಿಸ್ದ? ಯೇಸುಕ್ರಿಸ್ತರನ್ನು ಹಿಡ್ಕೊಡು ಅಂತ ಹುಟ್ಟಿಸಿದ್ನ. ನೆಕ್ಸ್ಟ್, ಓಕೆ, ಸ್ವಲ್ಪ ಕಾಲ ಆಯಿತು, ಈಗ ಹಿಡ್ಕೊಟ್ಟಿದ್ದಾಯಿತು, 30 ನಾಣ್ಯ ತೊಗೊಂಡಿದ್ದಾಯಿತು. ಇವಾಗ ಏನಂತ ಆಲೋಚನೆ ಕೊಡ್ತಿದೆ? ಅಟ್ಲೀಸ್ಟ್ 30 ನಾಣ್ಯ ಇಟ್ಕೊಂಡಿದೆಯಲ್ಲ, ಸ್ವಲ್ಪ ದಿನ ಅದನ್ನು ಖರ್ಚು ಮಾಡ್ಕೊಂಡು ಜೀವಂತವಾಗಾದರೂ ಇರು. ಒಂದಲ್ಲ ಒಂದು ಕಾಲ ಮುಂದೆ ಬಂದರೆ ಯಾರಾದರೂ ಅಪೊಸ್ತಲರು ಯಾರಾದರೂ ಬಂದು ನಿನ್ನ ಮನಸ್ಸನ್ನು ಮಾರ್ಪಡಿಸಿದ್ರೆ ಮತ್ತೆ ಮಾರ್ಪಡಿಸಬಹುದು ಅಂತ ಏನಾದರೂ ಆಲೋಚನೆ ಕೊಡ್ತಾ? ಇಮ್ಮಿಡಿಯೇಟಾಗಿ ಏನು ಮಾಡಬೇಕು? ಇವಾಗ ನೀನು ತಪ್ಪು ಮಾಡಿದ್ಯಾ, ಫ್ರೆಶ್ ಆಗಿ ತಪ್ಪು ಮಾಡಿದ್ಯಾ, ಇವಾಗ ಸತ್ತರೆ ಫ್ರೆಶ್ ಆಗಿ ನರ್ಕಕ್ಕೆ ಹೊರಟೋಗ್ತೀಯ. ಹೌದಾ? ಫ್ರೆಶ್ ಆಗಿ ತಪ್ಪು ಮಾಡಿದ್ಯಾ, ಈಗ ಇಮ್ಮಿಡಿಯೇಟಾಗಿ ಏನು ಮಾಡಬೇಕು? ನೀನು ಆತ್ಮಹತ್ಯೆ ಮಾಡ್ಕೋಬೇಕು. ಹಿಡ್ಕೊಡು ಅಂದಿದ್ಯಾರು? ಆತ್ಮಹತ್ಯೆ ಮಾಡ್ಕೊ ಅಂದಿದ್ಯಾರು? ಹಿಡ್ಕೊಟ್ಟ ಮೇಲೆ ಹಿಡ್ಕೊಡು ಅಂದಾಗ ಏನೇನು ಆಲೋಚನೆ ಹುಟ್ಟಿಸಿರ್ಬೋದು? ಹಿಡ್ಕೊಡು ಅಂದಿರುತ್ತೆ. ಈಗ ಆತ್ಮಹತ್ಯೆ ಮಾಡ್ಕೊಡ್ಬೇಕಾದ್ರೆ ಏನು ಆಲೋಚನೆ ಹುಟ್ಟಿಸಿರ್ಬಹುದು? ನಿನ್ನ ಮನುಷ್ಯನೇನ? ಎಂಥ ಮಹಾನುಭಾವ ಯೇಸುಕ್ರಿಸ್ತರು. ನೀನು ಹಿಡ್ಕೊಡ್ತೀಯ ಅಂತ ಗೊತ್ತಿದ್ದು ನಿನ್ನ ಪಾದ ತೊಳೆದ್ರು. ನೀನು ಹಿಡ್ಕೊಡ್ತೀಯ ಅಂತ ಗೊತ್ತಿದ್ರು ಹಣದ ಚೀಲವನ್ನು ನಿನ್ನ ಕೈಯಲ್ಲಿ ಕೊಟ್ಟರು. ನೀನು ಹಿಡ್ಕೊಡ್ತೀಯ ಅಂತ ಗೊತ್ತಿದ್ರು ನಿನ್ನನ್ನೇ ಅಪೊಸ್ತಲನಾಗಿ ಮಾಡಿಕೊಂಡ್ರು. ಇಷ್ಟೆಲ್ಲ ಮಾಡ್ದಂಥವ್ರನ್ನ ಹಿಡ್ಕೊಟ್ಬಿಟ್ಟಲ್ವ? ನಿನಗೆ ಹೃದಯ ಇದೆಯಾ? ಈಗ ಯೇಸುಕ್ರಿಸ್ತರು ನೋಡಿ ಹೆಂಗೆ ಹೊಡ್ಕೊಂಡು ಹೋಗ್ತಿದ್ದಾರೆ, ಅಂದರೆ ರಸ್ತೆಯಲ್ಲಿ ಹೇಗೆ ಚಾಟಿಯಿಂದ ಹೊಡ್ಕೊಂಡು ಹೋಗ್ತಿದ್ದಾರೆ, ಶಿಲ್ಬೆಯನ್ನು ಹೊರಿಸ್ತಿದ್ದಾರೆ ನೋಡು. ಇದೆಲ್ಲ ಯಾರಿಂದ ಅಂತ್ಯ? ನಿನ್ನಿಂದನೇ. ನಿನ್ನೊಂದು ಬದುಕೇನ? ಆತ್ಮಹತ್ಯೆ ಮಾಡ್ಕೋ. ಆಲೋಚನೆ ಕೊಟ್ಟಿದ್ಯಾರು? ಹಿಡ್ಕೊಡು ಅಂತ ಅಪವಾದಿನೇ. ಈಗ ಆ ತಪ್ಪನ್ನು ಯಾರ ಮೇಲೆ ಹೊರಿಸ್ತಿದೆ? ಯೂದನ ಮೇಲೆ ಹೊರಿಸಿ ಹೋಗು, ಆತ್ಮಹತ್ಯೆ ಮಾಡ್ಕೋ. ನಮ್ಮ ಜೀವನದಲ್ಲಿ ಸೈತಾನ ಆಡ್ತಿರುವಂಥ ಆಟ ನಮ್ಗೆ ಅರ್ಥ ಆಗ್ತಿದೆಯಾ ಪ್ರಿಯರೇ? ಇದು ಅಪವಾದಿ ಅಂದರೆ ಇದು. ಕಳೆದ ವಾರನೂ ನೋಡಿದ್ದೀವಿ ಸೊಲೊಮೋನನ ಚರಿತ್ರೆಯಲ್ಲಿ ಅಪವಾದಿಯ ಪಾತ್ರ. ಇಷ್ಟು ಪಾತ್ರವನ್ನು ನಮಗೆ ಗೊತ್ತಿಲ್ಲ. ಇದು ನಮ್ಮ ಜೀವನದಲ್ಲೂ ಅಪವಾದಿ ಆಡ್ತಾನೆ ಇರುವಂತಹ ಆಟ. ಯೂದನ ಜೀವನದಲ್ಲೇ, ಯೇಸುಕ್ರಿಸ್ತರ ಪಕ್ಕದಲ್ಲೇ ಇರುವಂಥ ಯೂದನ ಜೀವನದಲ್ಲಿ ಇಷ್ಟೊಂದು ಆಟ ಆಡುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಆಡ್ತಿಲ್ವಾ? ಯೂದನಿಗೆ ಏನೇನು ಪ್ರೇರೇಪಿಸ್ತು? ಹಿಡ್ಕೊಡು ಅಂತ ಅಪವಾದಿನೇ ಪ್ರೇರೇಪಿಸ್ಬಿಟ್ಟು ಹಿಡ್ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೋ ಅಂತಿದೆ. ಹಾಗಾದರೆ ನಮ್ಮ ಜೀವನದಲ್ಲೂ ಅದೇನಾ? ಪ್ರತಿಯೊಬ್ಬೊಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ವ್ಯಕ್ತಿಯ ಜೀವನದಲ್ಲೂ ಅದೇ ನಡೆಯುತ್ತಾ?
ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು ಅವರು ಅಂತ ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥವ್ರು ಏನಕ್ಕೋಸ್ಕರ ಮಾಡಿಕೊಂಡ್ರು ಅಂತ ನೀವು ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಸಾಲ ಜಾಸ್ತಿ ಆಗೋಗಿತ್ತು ಬ್ರದರ್. ಓಕೆ, ಸಾಲ ಏನಕ್ಕೋಸ್ಕರ ಮಾಡಿಕೊಂಡ್ರು? ಅತಿ ಆಸೆ ಬ್ರದರ್. ಸ್ವಲ್ಪ ಅವರು ಜೀವನ ಹಾಗೆ ಮಾಡಬೇಕು, ಏನೂ ಇಲ್ಲ ಅಂದರೂ ಹೀಗೆ ಇರಬೇಕು ಅನ್ನುವಂಥ ಆಲೋಚನೆ, ಕೊಟ್ಟಿರುವಂಥದ್ರಲ್ಲಿ ತೃಪ್ತಿ ಇಲ್ಲ, ಸೋಮಾರಿ, ಸ್ವಲ್ಪ ದುಡಿಲಿಕ್ಕೆ ಸೋಮಾರಿ, ಅದಕ್ಕೋಸ್ಕರ ಇಷ್ಟು ಸಾಲ ಮಾಡ್ಕೊಂಡಿದ್ದಾರೆ. ಈಗ ಸಾಲ ಮಾಡ್ಕೋ ಅಂತ ಪ್ರೇರೇಪಣೆ ಕೊಟ್ಟಿದ್ಯಾರು? ಹಾಗಾದರೆ ಸಾಲ ಮಾಡ್ಕೋ, ಸೋಮಾರಿ ಆಗು, ದುಡಿಬೇಡ, ಅತಿ ಆಸೆ ಪಡು, ಇರುವುದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡು, ಈ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿ. ಈಗ ಸಾಲ ಆದ ನಂತರ ಹೋಗಿ ಆತ್ಮಹತ್ಯೆ ಮಾಡ್ಕೋ ಅಂತ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿ. ಸೇಮ್ ಯೂದನ ಜೀವನದಲ್ಲಿ ಏನು ಪಾತ್ರವನ್ನು ಪೋಷಿಸ್ತೋ ನಮ್ಮ ಜೀವನದಲ್ಲೂ ಅದೇ ಪಾತ್ರವನ್ನು ಪೋಷಿಸುತ್ತೆ. ಹೌದಾ? ನಿಜನ? ಇನ್ನೊಬ್ಬರನ್ನು ಕೇಳಿ, ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು? ಇವರು ಪ್ರೀತಿಸಿರುವಂತಹ ಹುಡುಗನೋ ಇವ್ರಿಗೆ ಸಿಕ್ಕಿಲ್ಲ. ಓಕೆ, ಹಾಗಾದರೆ ಪ್ರೀತಿ ಮಾಡು, ಈ ಲೋಕದ ಪ್ರೀತಿಯಲ್ಲಿ, ಕಣ್ಣಿಗೆ ಕಾಣುವಂತಹ ಸೌಂದರ್ಯದ ಪ್ರೀತಿಯಲ್ಲಿ ಬೀಳುವಂಥ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿ. ಈಗ ಪ್ರೀತಿ ಮಾಡುವಂಥವ್ರು ನಿನಗೆ ಸಿಗದೇ ಇದ್ದಾಗ ನಿಂದೊಂದು ಬದುಕೇನ? ನೀನು ಪ್ರೀತಿ ಮಾಡಿದಂಥವ್ರೇ ನಿನಗೆ ಸಿಕ್ಕಿಲ್ಲ, ಹೋಗಿ ಆತ್ಮಹತ್ಯೆ ಮಾಡ್ಕೊ ಪ್ರೇರೇಪಣೆ ಕೊಟ್ಟಿದ್ಯಾರು? ಸೈತಾನೆ. ಇದು ಸೇಮ್ ಯೂದನ ಜೀವನದಲ್ಲಿ ಏನಾಯಿತೋ ಪ್ರತಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಇದೇ ನಡೀತಿರುವಂತಹದ್ದು. ಇದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಅಪವಾದಿ ಪೋಷಿಸುತ್ತಿರುವಂತಹ ಪಾತ್ರ. ಏನನ್ಸುತ್ತೆ ನಮಗೆ ಇದನ್ನೆಲ್ಲ ಕೇಳಿದಾಗ? ಓಕೆ, ಈಗ ಸತ್ಯವೇದದಲ್ಲಿ ಆತ್ಮಹತ್ಯೆ ಅಂದಾಗ ಇನ್ನೊಬ್ಬರಿದ್ದಾರೆ. ಆತ್ಮಹತ್ಯೆ ಅಂದಾಗ ಇವರು ನೆನಪು ಬರಬೇಕು. ಯಾರು? ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇನ್ನೇನು ರೆಡಿ ಆಗ್ತಾರೆ ಅಷ್ಟರಲ್ಲಿ ಒಬ್ರು ಯಾರೋ ಬಂದು ತಡೀತಾರೆ. ಯಾರು? ಪೌಲ ಸೀಲರನ್ನು ಒಂದ್ಸರಿ ಸೆರೆಯಲ್ಲಿಟ್ಟಿರ್ತಾರೆ, ಸೆರೆಮನೆಯಲ್ಲಿಟ್ಟಿರ್ತಾರೆ. ಆ ಸೆರೆಮನೆಯನ್ನು ಕಾಯಲಿಕ್ಕೆ ಒಬ್ಬ ಸೈನಿಕನಿರ್ತಾರೆ. ರೋಮ ಪ್ರಭುತ್ವದಲ್ಲಿ ಇರುವಂತಹ ಸ್ಟ್ರಿಕ್ಟ್ ಆಗಿರುವಂತಹ ರೂಲ್ ಏನಂದರೆ, ಇವರು ಯಾವ ಸೆರೆಯನ್ನು ಕಾಯ್ತಿದ್ದಾರೋ ಆ ಸೆರೆಯಲ್ಲಿರುವಂಥವ್ರು ತಪ್ಪಿಸ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಓಕೆ, ಈಗ ಯಾರ ಪ್ರಾಣ ಹೋಗುತ್ತೆ? ಆ ಸೆರೆ ಮನೆಯನ್ನು ಕಾಯ್ತಿರುವಂತಹ ವ್ಯಕ್ತಿಯ ಪ್ರಾಣ ಹೋಗುತ್ತೆ. ಈಗ ಅಪೋಸ್ತಲರನ್ನು ಆ ಸೆರೆಯಲ್ಲಿ ಇಟ್ಟಿರಬೇಕಾದ್ರೆ ನಿಮಗೆ ಗೊತ್ತು, ಭೂಕಂಪ ಬರುತ್ತೆ, ಅವರ ಕೈಗೆ ಹಾಕಿರುವಂಥ ಹ್ಯಾಂಡ್ ಕಫ್ಸ್ ಎಲ್ಲ ಕೆಳಗೆ ಕಳಚಿ ಬೀಳುತ್ತೆ, ಬಾಗಿಲುಗಳು ಓಪನ್ ಆಗುತ್ತೆ, ಇದೆಲ್ಲ ನಮಗೆ ಗೊತ್ತಾ? ಓಕೆ, ಬಾಗಿಲು ಓಪನ್ ಆಗಿರುವಂತಹದನ್ನು ನೋಡ್ತಾರೆ. ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಎಚ್ಚೆತ್ಬಿಟ್ಟು ಆ ಸೆರೆಮನೆಯ ಅಧಿಕಾರಿ ಬಾಗಿಲು ಓಪನ್ ಆಗಿರುವಂತಹದನ್ನು ನೋಡ್ತಾರೆ. ನೋಡಿದ ನಂತರ ಏನು ಅನ್ಸಿರುತ್ತೆ ವ್ಯಕ್ತಿಗೆ? ಇವರು ಕನ್ಫರ್ಮ್ ಆಗಿ ಒಳಗಡೆ ಇರುವಂಥವರೆಲ್ಲ ಖಚಿತವಾಗಿ ತಪ್ಪಿಸ್ಕೊಂಡಿರ್ತಾರೆ. ಈಗ ನಾನೇನು ಮಾಡಬೇಕು? ಹೇಗಿದ್ದರೂ ನಾಳೆ ಬೆಳಗ್ಗೆ ರೋಮ ಪ್ರಭುತ್ವ ಬಂದು ನನ್ನನ್ನು ಕ್ರೂರವಾಗಿ ಕೊಲ್ಲುವುದಕ್ಕಿಂತ ನಾನೇ ಏನು ಮಾಡ್ಕೋಬಹುದು? ಇವಾಗ ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅಂತ ಹೇಳಿ ತನ್ನ ಕತ್ತಿಯನ್ನು ತೊಗೊಂಡು ಕತ್ತಿಗೆ ಮೇಲೆ ಇಟ್ಕೋತಾರೆ. ಪ್ರಿಯರೇ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ರೆಡಿಯಾಗಿ ಹೋಗ್ತಾರೆ. ಅಷ್ಟರಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಒಂದು ಶೌಟ್ ಕೊಡ್ತಾರೆ. ಏನಂತ? ನೀವೇನು ಮಾಡ್ಕೋಬೇಡಿ, ನಾವೆಲ್ಲರೂ ಓಡೋಗುವಂತಹ ಜನ ಅಲ್ಲ, ಇಲ್ಲೇ ಇದ್ದೀವಿ ಅಂತ ಹೇಳಿ. ಆವಾಗ ವ್ಯಕ್ತಿ ಮಾರ್ಪಟ್ಬಿಡ್ತಾನೆ. ಆ ಸಂದರ್ಭವನ್ನು ಒಂದ್ಸರಿ ಓದೋಣ ಸತ್ಯವೇದದಿಂದ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 27ನೇ ವಚನ, 16-27. ಹೌದಾ? ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಅರಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯದಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡಗುತ್ತಾ ಪೌಲಸೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ಏನು ಮಾಡಿಬಿಟ್ಟಂತೆ ಆಮೇಲೆ ಈ ವ್ಯಕ್ತಿ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ಅಂದರೆ ಯಾರ ಬಾಯಿಂದ ಬರ್ತಿರುವಂತಹ ಮಾತಿದು? ಇವಾಗ ತಾನೇ ಆತ್ಮಹತ್ಯೆ ಮಾಡ್ಕೊಂಡು ನರ್ಕಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಆ ವ್ಯಕ್ತಿಯ ಬಾಯಿಂದ ಬಂದಿರುವಂತಹ ಮಾತು. ಏನು ಇಮಿಡಿಯೇಟಾಗಿ ಏನು ಮಾತು ಬರ್ತಿದೆ? ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು? 1 ನಿಮಿಷದ ಹಿಂದೆ ಸತ್ತಿದ್ರೆ ಎಲ್ಲಿಗೆ ಹೊರಟೋಗ್ತಿದ್ದ ಈ ವ್ಯಕ್ತಿ? 1 ನಿಮಿಷದ ಹಿಂದೆ ಸತ್ತಿದ್ರೆ ಎಲ್ಲಿಗೆ ಹೊರಟೋಗ್ತಿದ್ದ? ಆತ್ಮಹತ್ಯೆ ಮಾಡಿಕೊಂಡು ನರಕಕ್ಕೆ. 1 ನಿಮಿಷ, ಆ 1 ನಿಮಿಷ ತಡ ಮಾಡಿದ್ದಕ್ಕೆ ಏನಾಯಿತಂತೆ ಮುಂದೆ? ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿ ಅದೇ ಗಳಿಕೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದ ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಏನು ಮಾಡಿಸ್ಕೊಂಡ್ರು? ದೀಕ್ಷಾ ಸ್ನಾನನ. ಎಲ್ಲಿಂದ ಎಲ್ಲಿಗೆ ಬಂತು ಅಂತ ಅರ್ಥ ಆಯ್ತಾ? ಟ್ರಾನ್ಸಿಷನ್. ಕ್ರೈಸ್ತರ ಪಾತ್ರ ಏನು ಗೊತ್ತಾ? ಇಲ್ಲ ನಾನು ಸತ್ತೋಗ್ಬೇಕು, ಬಿಡಿ ಅಂತ ಯಾರಾದರೂ ಇಂಜೆಕ್ಷನ್ ಇಟ್ಕೊಂಡು ಕೈಯಲ್ಲಿ, ಇಲ್ಲ ನಾನು ಕೊಟ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ, ಪಾಯ್ಸನ್ ತೊಗೊಂಡು ಅಥವಾ ಕುಡಿದ್ಬಿಟ್ಟು ಸತ್ತೋಗ್ತೀನಿ ಅಂತ ಹೇಳಿ ಬಿಡಿ ಅಂತ ಕಿರ್ಚಾಡ್ತಿರುವಂತಹ ವ್ಯಕ್ತಿಯನ್ನು ನಿಮ್ಮ ಕೈಯಲ್ಲಿ ತೊಗೊಂಬಂದು ಕೊಟ್ಟರೂ ಸಹ ಯಾವ ಸ್ಥಿತಿಗೆ ತರಬೇಕು ಅವನನ್ನು? 5 ನಿಮಿಷ ಟೈಮ್ ಕೊಟ್ಟರು ದೇವರಿಗೋಸ್ಕರ ಏನಾದರೂ ಮಾಡಲೇಬೇಕು ನಾನು ಬದುಕಿತ್ತು ಅನ್ನುವಂಥ ಸ್ಥಿತಿಗೆ ತರಬೇಕು. ಅದು ಪ್ರತಿ ಕ್ರೈಸ್ತರ ಪಾತ್ರ. ಪೌಲನ್ ಅದೇ ಅಲ್ವಾ ಮಾಡಿತ್ತು?
ಆತ್ಮಹತ್ಯೆ ಮಾಡ್ಕೋಬೇಕು, ಇನ್ನೇನು ಕತ್ತಿಯನ್ನು ತೊಗೊಂಡು ಕುತ್ತಿಗೆ ಮೇಲೆ ಇಟ್ಕೊಂಡಿದ್ದಾರೆ, ಆಗೋಯ್ತು, ಇನ್ನು 1-2-3 ಸೆಕೆಂಡ್ ಕೊಟ್ಟರೆ ಆಗೋಯ್ತು, ಕುಯ್ಕೊಂಡ್ರೆ ಮುಗಿದು ಹೋಯ್ತು. ಅಲ್ಲಿಂದ ಎಲ್ಲಿಗೆ ತಂದುಬಿಟ್ರು ಆ ವ್ಯಕ್ತಿಯನ್ನು ರಕ್ಷಿಸಿ, ಆ ವ್ಯಕ್ತಿಯಲ್ಲಿರುವಂಥವ್ರ ಮನೆಯಲ್ಲಿ ಅವ್ರನ್ನೆಲ್ಲ ರಕ್ಷಿಸಿ ದೀಕ್ಷಾಸ್ನಾನ ಕೊಟ್ಟು ಮಾರ್ಪಡಿಸಿದ್ರು. ಈ ವ್ಯಕ್ತಿಯ ಕುಟುಂಬ ಸಾಕ್ಷಿಯಾಗಿ ನಿಂತ್ಕೊಂಡಿರುತ್ತೆ. ಅದಲ್ವಾ ಕ್ರೈಸ್ತರ ಪಾತ್ರ ಅಂದರೆ ಇದೆ ಅಲ್ವಾ. ಒಂದು ಕಡೆ ಯೂದನ ಚರಿತ್ರೆ ಕಾಣಿಸ್ತಿದೆ ನಿಮಗೆ, ಇನ್ನೊಂದು ಕಡೆ ಯಾರ ಚರಿತ್ರೆ ಕಾಣಿಸ್ತು ಇವಾಗ ತಾನೆ, ಹೌದಾ? ಸೆರೆಮನೆಯ ಅಧಿಕಾರಿ ಈ ವ್ಯಕ್ತಿಯ ಚರಿತ್ರೆ ಕಾಣಿಸ್ತಿದೆ. ಇದರಲ್ಲಿ ಒಬ್ಬ ವ್ಯಕ್ತಿ ಅಪವಾದಿಯ ಮಾತಿಗೆ ಕಿವಿಗೊಟ್ಟ, ಇನ್ನೊಬ್ಬ ವ್ಯಕ್ತಿ ಅಷ್ಟೇ ಡಿಫ್ರೆನ್ಸ್. ಆತ್ಮಹತ್ಯೆ ಮಾಡ್ಕೊಳ್ಳುವಂಥವ್ರು ಯಾರಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಈ ಸಂದೇಶವನ್ನು ಮೊದಲನೇದಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತಹ ಅವರ ಮನಸ್ಥಿತಿ ಅವ್ರ ಮನಸ್ಸಿನಲ್ಲಿದ್ದರೆ, ನನ್ನ ಕಷ್ಟಗಳು ಸಾಕಾಗೋಗಿದೆ ಜೀವನದಲ್ಲಿ, ಇನ್ನೇನು ಇಲ್ಲ ನನ್ನ ಜೀವನದಲ್ಲಿ ಅನ್ನುವಂತಹದ್ದು ನಿಮ್ಮ ಕಿವಿಗೆ ಬಿದ್ದರೆ ದಯವಿಟ್ಟು ಅವರ ಮುಂದೆ ಈ ಸಂದೇಶವನ್ನು ಇಡಿ. ಅಪವಾದಿಗೆ ಮನುಷ್ಯರನ್ನು ಕೊಲ್ಲುವಂಥ ಅಧಿಕಾರ ಇಲ್ಲ ಅಷ್ಟೇ. ಅಪವಾದಿಗೆ ದೇವರು ಯಾವ ಅಧಿಕಾರ ಕೊಟ್ಟಿಲ್ಲ? ಮನುಷ್ಯರನ್ನು ಕೊಲ್ಲುವಂಥ ಅಧಿಕಾರ ಇಲ್ಲ, ಮನುಷ್ಯರ ಪ್ರಾಣವನ್ನು ತೆಗೆಯುವಂಥ ಅಧಿಕಾರ ಇಲ್ಲ. ಆದರೆ ಯಾವ ಆಲೋಚನೆ ಇದೆ, ಯಾವ ಶಕ್ತಿ ಇದೆ? ನಿಮ್ಮ ಪ್ರಾಣವನ್ನು ನೀವೇ ತಗೊಳ್ಳಿ, ನಾನು ಏನಕ್ಕೆ ತಗೊಳ್ಳಿ? ನಿಮ್ಮ ಪ್ರಾಣವನ್ನು ನೀವೇ ತಗೊಳ್ಳಿ ಅಂತ ಆಲೋಚನೆ ಕೊಡುವಂಥ ಶಕ್ತಿ ಇದೆಯಾ? ಆದರೆ ಎಲ್ಲರೂ ಸಹ ಆತ್ಮಹತ್ಯೆ ಮಾಡ್ಕೊಳ್ಳುವಂಥವ್ರನ್ನೆಲ್ಲ ನೋಡಿ ಒಂದು ಸಾರಿ, ಎಲ್ಲರೂ ಡೆತ್ ನೋಟ್ ಬರೆದು ಇಟ್ಟು ಹೋಗುವಂಥವ್ರೆ. ಡೆತ್ ನೋಟಲ್ಲಿ ಏನಿರುತ್ತೆ ಹೇಳಿ ಪ್ರಿಯರೇ? ಏನಿರುತ್ತೆ ಡೆತ್ ನೋಟಲ್ಲಿ? ನನ್ನ ಸಾವಿಗೆ ಇವರೇನ ಕಾರಣ? ನಿಜವಾಗ್ಲೂ ಇವರೇ ಕಾರಣ ಅಂತ ಅನ್ನಿಸ್ತಾ ಈ ಸಂದೇಶ ಕೇಳಿದ ನಂತರ? ನನ್ನ ಸಾವಿಗೆ ಅಪವಾದಿ ಕಾರಣ, ಅದು ನಿಜವಾದ ಡೆತ್ ನೋಟ್. ಆ ಸತ್ಯ ಗೊತ್ತಿರುವಂಥವ್ರು ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದರೆ 20 ಫ್ಲೋರಿಂದ ಕೆಳಗಡೆ ಬೀಳ್ತಿದ್ದಾನೆ ಆ ವ್ಯಕ್ತಿ ಅಂತ ಹೇಳಿದರೆ ಇನ್ನು ಎಷ್ಟು ಧೈರ್ಯ ಇರ್ಬೋದು ಆ ವ್ಯಕ್ತಿಗೆ, ಹೌದಾ? ಆ ವ್ಯಕ್ತಿ ಇನ್ನೊಂದು ಸ್ವಲ್ಪ ದಿನ ಬದುಕಿದ್ರೆ ಜೀವನದಲ್ಲಿ ಇನ್ನೇನೇನು ಮಾಡ್ಬೋದು ದೇವರಿಗೋಸ್ಕರ, ಹೌದಲ್ವ? ಇನ್ನೇನೇನು ಮಾಡ್ಬೋದು? ಅಷ್ಟೊಂದು ಧೈರ್ಯ, ಪ್ರಾಣವನ್ನು ಕಳ್ಕೊಳ್ಳುವಂತಹ ಎಲ್ಲರಿಗೂ ಬರೋದಿಲ್ಲ ಆ ಧೈರ್ಯ. ಪಾಯ್ಸನ್ ಬಾಟ್ಲು ತೊಗೊಂಡು ಕುಡಿಯೋಕ್ಕೆ ಯಾವಾಗಲಾದರೂ ಟ್ರೈ ಮಾಡಿ ನೋಡಿ, ಆಗುತ್ತಾ ಅಂತ ಹೇಳಿ, ಹೌದಾ? ಅಂದರೆ ಅಷ್ಟೊಂದು ಧೈರ್ಯ ಇರಬೇಕಾದ್ರೆ ಈ ವ್ಯಕ್ತಿ ಒಂದು ವೇಳೆ ಏನಾದರೂ ರಕ್ಷಣೆ ಮಾರ್ಗದಲ್ಲಿ ಬಂದುಬಿಟ್ರೆ ಇನ್ನೆಷ್ಟು ಜನರನ್ನು ಮಾರ್ಪಡಿಸ್ಬಿಡ್ತಾನೆ, ಇನ್ನೆಷ್ಟು ಜನರನ್ನು ಮಾರ್ಪಡಿಸ್ತಾನೆ, ಇನ್ನೆಷ್ಟು ಈ ಪ್ರಪಂಚವನ್ನು ನಡಗಿಸ್ತಾನೆ, ಹೌದಾ? ಅವಳಿಗೆ ಕಷ್ಟ ಅಂತೀವಿ, ಕಷ್ಟಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡು, ಏನಕ್ಕೋಸ್ಕರ? ಕಷ್ಟಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡು. ಇಷ್ಟಕ್ಕೂ ಸತ್ಯವೇದಲ್ಲಿರುವಂಥ ಭಕ್ತರಿಗಿಂತ ದೊಡ್ಡ ಕಷ್ಟ ಇದೆಯಾ ನಮಗೆ? ನೀವು ನೋಡಿದ್ರಿ ಆ ಸಿದ್ಧಾರ್ಥ ಅವ್ರಿಗೆ ಎಷ್ಟು ಸಾಲ ಇತ್ತು? 7,000 ಕೋಟಿ. ಆಸ್ತಿ ಎಷ್ಟಿತ್ತು? ಕ್ಲಿಯರ್ ಮಾಡ್ಬೋದಾಗಿತ್ತಾ? ಕಷ್ಟದಿಂದ ಹೊರಗಡೆ ಬೀಳ್ಬೋದಿತ್ತಾ? ಬೀಳ್ಬೋದಿತ್ತು. ಆದರೆ ಸತ್ಯವೇದದಲ್ಲಿರುವಂಥ ಭಕ್ತರ ಕಷ್ಟ ಹಂಗಿರಲಿಲ್ಲ ಪ್ರಿಯರು. ಯೋಬನ ಗತಿ ನಿಮ್ಮೆಲ್ಲರಿಗೂ ಗೊತ್ತು, ಯೋಬನ ಕಷ್ಟ ನಿಮ್ಮೆಲ್ಲರಿಗೂ ಗೊತ್ತು. ಏನೂ ಇರಲಿಲ್ಲ ಕೈಯಲ್ಲಿ. ಇವ್ರಿಗೆ 18,000 ಕೋಟಿ ಇತ್ತು, 7,000 ಕೋಟಿ ಸಾಲ ಇತ್ತು. ಯೋಬನಿಗೆ ಏನೂ ಇರಲಿಲ್ಲ. ಆಸ್ತಿ ಹೋಯಿತು, ಮಕ್ಕಳು ಹೋದರು, ಸಂಬಂಧಿಕರು ಬಂಧು ಬಳಗ ಎಲ್ಲ ದೂರ ಆಯಿತು. ಕೊನೆಗೆ ಶರೀರಕ್ಕೆ ವಿಪರೀತವಾಗಿರುವಂತಹ ತಡೆಯೋಕ್ಕಾಗದೇ ಇರುವಂತಹ ರೋಗ ಬಂತು. ಆತ್ಮಹತ್ಯೆ ಮಾಡಿಕೊಂಡ್ರೆ ಅಲ್ಲಾಡಲಿಲ್ಲ ಆ ವ್ಯಕ್ತಿ. ದೇವ್ರು ಕೊಟ್ಟರು, ದೇವ್ರು ತೊಗೊಂಡ್ರು. ಇದು ಏನು ಡೈಲಾಗ್ ಇದು? ನಮಗೆ ಚಿಕ್ಕದು ಅನ್ನಿಸ್ಬೋದು, ಯಾವಾಗಲೂ ಕೇಳ್ತಿರ್ತೀವಲ್ಲ, ದೇವ್ರು ಕೊಟ್ಟರು, ದೇವ್ರು ತೊಗೊಂಡ್ರು, ದೇವ್ರು ಕೊಟ್ಟರು, ದೇವ್ರು ತೊಗೊಂಡ್ರು ಅಂತ ಹೇಳೋದಕ್ಕೆ ಆ ಡೈಲಾಗ್ ಚಿಕ್ಕದು ಅನ್ನಿಸ್ಬೋದು ನಮಗೆ. ಯಾರ ಬಾಯಿಂದಲೂ ಬರೋದಿಲ್ಲ ಆ ಮಾತು, ಹೌದಾ? ಅಲ್ಲಾಡಲಿಲ್ಲ. ಅದು ವಿಶ್ವಾಸದಲ್ಲಿ ನಿಲ್ಲುವಂತಹದ್ದು ಅಂದರೆ ಅದು. ಇಷ್ಟಕ್ಕೂ ಪೌಲನು ಒಂದು ಮಾತು ಹೇಳ್ತಾರೆ. ಇಷ್ಟಕ್ಕೂ ಪೌಲನಿಗೆ ಬಂದಂತಹ ಕಷ್ಟದ ನಿಮಿತ್ತ ಪೌಲನೊಂದು ಮಾತು ಹೇಳ್ತಾರೆ. ಕರೆಕ್ಟಾಗಿ 1.5 ನಿಮಿಷ ಮುಗಿಸ್ಕೊಳ್ಳೋಣ ಬೇಗ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನು ಓದಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4:8. ಮುಂದೆ ಹೌದಾ? ಅಂದರೆ ಸೂಸೈಡ್ ಮಾಡ್ಕೊಂಡು ಹೊರಡೋರಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಾದ್ರೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಟ್ಟವರಲ್ಲ. ದೇವರು ನಮ್ಮ ಜೊತೆನೇ ಇದ್ದಾರೆ. ಕಷ್ಟ ಏನೋ ಇದೆ, ಆದರೆ ಈ ಕಷ್ಟದಲ್ಲೆಲ್ಲ ದೇವರು ನಮ್ಮ ಜೊತೆ ಇದ್ದಾರೆ. ನೆಕ್ಸ್ಟ್, ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. ಅಂದರೆ ಎದುರ್ಕೊಂಡು ಓಡೋಗಿ ಸೂಸೈಡ್ ಮಾಡ್ಕೊಳ್ಳುವಂಥವರಲ್ಲ. ಹೀಗಿರಬೇಕು ಭಕ್ತರು. ಇನ್ನೊಬ್ಬರು ಇದೇ ರೀತಿ ಇರುವಂತೆ ಮಾಡಬೇಕು. ಸೂಸೈಡ್ ಮಾಡ್ಕೊಳ್ಳುವವರೆಗೂ ಮಾತ್ರ ಅನ್ನಿಸ್ತಿರುತ್ತೆ, ನಾನು ಸೂಸೈಡ್ ಮಾಡಿಕೊಂಡ್ರೆ ಈ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ ನನ್ನ ಕಷ್ಟ ಏನಾಗಿತ್ತು ಅಂತ ಹೇಳಿ ಯಾವಾಗ ಅನ್ನಿಸ್ತಿರುತ್ತೆ. ಆದರೆ ಸೂಸೈಡ್ ವಿಷ ಕುಡಿತೀವಲ್ವ, ಕುಡಿದ ನಂತರ ಆಗ್ತಿರುತ್ತಲ್ಲ ಬಾಧೆ, ಮರಣದ ರುಚಿ ಯಾವಾಗ ತಾನೇ ಕಾಣಿಸ್ತಿರುತ್ತೆ. ಆತ್ಮಹತ್ಯೆ ಮಾಡ್ಕೊಂಡಾಗ, ಹಗ್ಗ ಕುತ್ತಿಗೆಗೆ ಹಾಕ್ಕೊಂಡಾಗ, ಕೆಳಗಡೆ ಬಿದ್ದಾಗ
ಟೈಮ್ ಬೇಕಲ್ವ ಪ್ರಾಣ ಹೋಗಲಿಕ್ಕೆ. ಆ ಗ್ಯಾಪಲ್ಲಿ ಕಾಣಿಸ್ತಿರುತ್ತೆ ಮರಣದ ರುಚಿ ಗೊತ್ತಾಗ್ತಿರುತ್ತೆ. ಅಯ್ಯಯ್ಯೋ ಏನಕ್ಕೋಸ್ಕರ ಚೇರನ್ನು ತಳ್ಬಿಟ್ಟೆ, ಕಾಲು ಕೆಳಗಡೆ ಇದ್ದಂತಹ ಚೇರನ್ನು ನಾನೇ ತಳ್ಕೊಂಬಿಟ್ನಲ್ವ, ಇವಾಗ ನಾನು ಬದುಕಬೇಕು ಅಂದರೆ ಯಾರು ಬದುಕಿಸ್ಲಿಕ್ಕೆ? ವಿಷ ಕುಡಿದ ನಂತರ ನಾನು ಬದುಕಬೇಕು ಅಂತ ಅಂದ್ಕೊಂಡ್ರೆ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಆದರೆ ಬದುಕಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ಹೋಯಿತು. ಇದೆಲ್ಲ ನಮ್ಮ ತಲೆಯಲ್ಲಿಟ್ಕೊಂಡು ಈ ಸಂದೇಶ ಹೇಳಿದುವಂತಹ ಕಾರಣ ಒಂದೇ, ಈ ಪ್ರಪಂಚಕ್ಕೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಕ್ರೈಸ್ತರಿಂದ ಮಾತ್ರ ಸಾಧ್ಯ. ಎಷ್ಟೇ ದೊಡ್ಡ ಡಾಕ್ಟ್ರನ್ನ ಕರ್ಕೊಂಬಂದು ಆತ್ಮಹತ್ಯೆ ಮಾಡ್ಕೋಬೇಡ ಅಂತ ಹೇಳಿದ್ರೆ, ಇವಾಗ ಆತ್ಮಹತ್ಯೆ ಮಾಡ್ಕೋಬೇಡ ಅಂತ ಹೇಳಿದ್ರೆ ನಾಳೆ ಟ್ರೈ ಮಾಡ್ತಾನೆ, ಹೌದಲ್ವಾ? ಅದಕ್ಕೋಸ್ಕರ ಕ್ರೈಸ್ತರಾಗಿದ್ದು ಸಿಕ್ಕದಂಥವ್ರಿಗೆಲ್ಲ, ಯಾರೇ ಕಷ್ಟದಲ್ಲಿರಬಹುದು, ಬಾಧೆ ಅಂತ ನಿಮ್ಗೆ ಹೇಳ್ಕೊಳ್ತಿರ್ಬೋದು, ಪ್ರತಿಯೊಬ್ಬೊಬ್ಬರ ಮುಂದೆ ಈ ಸಂದೇಶವನ್ನು ದಯವಿಟ್ಟು ಇಡೀ. ಅವರು ಇನ್ನೊಂದು 4 ಜನಕ್ಕೆ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಮೂಲಕ ಒಂದು 4 ಜನರ ಪ್ರಾಣ ಹೋಗುವಂತಹ, ನಮ್ಮ 4 ಜನರೂ ಸಹ ಪ್ರಾಣ ಕಳ್ಕೊಳ್ಳುವಂಥವರು ಸಹ ಏನು ಮಾಡ್ತಾರೆ, ದೇವರು ಕೊಟ್ಟಿರುವಂತಹ ಪೂರ್ಣ ಆಯುಷ್ಯ ಬದುಕಿ ಆಮೇಲೆ ಪ್ರಾಣ ಬಿಡ್ತಾರೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಹೌದು, ನಮ್ಮ ಒಳಿತನ್ನು ಕುರಿತು ನಮಗೋಸ್ಕರ ನಮ್ಮ ಮೇಲಿರುವಂತಹ ಕಾಳಜಿ ನಿಮಿತ್ತ ನೀವು ಸತ್ಯವೇದದಲ್ಲಿ ಬರೆಯದೇ ಇರುವಂತಹ ಮಾತಿಲ್ಲ ತಂದೆ. ಈ ಸಮಾಜದಲ್ಲಿರುವಂತಹ ಪ್ರತಿಯೊಂದೊಂದು ಸಮಸ್ಯೆಗೂ ಸಹ ಪರಿಪೂರ್ಣವಾಗಿರುವಂಥ ಉತ್ತರ ಯಾವುದಾದ್ರೂ ಪುಸ್ತಕ ಕೊಟ್ಟಿದೆ ಅಂತ ಹೇಳಿದರೆ ಅದು ಸತ್ಯವೇದ. ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರಿಗೂ 2 ಉದಾಹರಣೆ, ಉತ್ತಮವಾಗಿರುವಂಥ ಉದಾಹರಣೆಯನ್ನು ಸತ್ಯವೇದದಲ್ಲಿ ಇಟ್ಟಿದ್ದೀರಾ. ಒಂದು ಇಸ್ಕರಿಯೋತ ಯೂದನ ಉದಾಹರಣೆ ಆದರೆ ಇನ್ನೊಬ್ಬ ಸೆರೆಮನೆಯ ಅಧಿಕಾರಿಯ ಉದಾಹರಣೆ ತಂದೆ. ಹೌದು, 2 ಉದಾಹರಣೆಗಳನ್ನು ಆಲೋಚನೆ ಮಾಡಿದ್ದೀವಿ, ಸಂತೃಪ್ತಿ ಹೊಂದಿದ್ದೀವಿ. ಇದನ್ನು ಇನ್ನೊಬ್ಬರಿಗೆ ಹೇಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, 2ನೇ ಸಂದೇಶವನ್ನು ಪೂರ್ಣ ಗ್ರಹಿಕೆಯಿಂದ ವಿವೇಕದಿಂದ ಅಂಗೀಕಾರ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ.